ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಫಸ್ಟ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಕ್ವೈಟ್ ಗುಡ್ ಲುಕ್ಕಿಂಗ್ ಅಂತ ಕರಿತೀವಿ ನೈಟ್ ಆಫ್ ವಾಂಡ್ಸ್ನ, ನೀವು ಅಥವಾ ಅದರ್ ಪರ್ಸನ್ನು. ಬಟ್ ಟ್ರೈಯಿಂಗ್ ಟು ಇನ್ವೆಸ್ಟ್ ಸಮಥಿಂಗ್ ಅಂತ ಹೇಳುತ್ತೆ, ಅಥವಾ ಎನರ್ಜಿನ ಡೆವಲಪ್ ಮಾಡ್ಕೊಳ್ಬೇಕಾಗಿರ್ಬೋದು, ಅಥವಾ ಜಿಮ್ ಮಾಡ್ತಾ ಇರ್ಬೋದು, ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಡೈಲಿ ನಾನು ಎಕ್ಸಸೈಸ್ ಮಾಡ್ತೀನಿ, ಡೈಲಿ ನಾನು ಜಾಗ್ ಮಾಡ್ತೀನಿ ಅಂತ ಡಿಸೈಡ್ ಆಗ್ಬೋದು. ಇಲ್ಲೂ ಕೂಡ ಯೋಗ ಮಾಡ್ತಿರೋದು, ಅಥವಾ ಹೆಲ್ತ್ ವೈಸ್ ನೀವು ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ತಾ ಇರ್ಬೋದು, ಹೆಲ್ದಿ ತಿನ್ನಬೇಕು ಅಂತ ಅಂದ್ಕೊಳ್ತಾ ಇರೋದು ಕೂಡ ಆಗ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ 2 ಆಫ್ ಸಾರ್ಡ್ಸ್ ಬಂದಿದೆ. ಇವಾಗ ಹಿಂದೆ ಇದ್ದ ಸಿಚುವೇಶನ್ ಏನೇ ಇರಲಿ, ತುಂಬ ಗೊಂದಲಗಳಿರಲಿ, ಏನೇ ಇರಲಿ, ಇದರಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕಾಣುತ್ತೆ. ಏನು ಮಾಡಬೇಕು, ನಾನು ಏನು ಡಿಸೈಡ್ ಮಾಡಬಹುದು ಅನ್ನೋ ಕ್ಲಾರಿಟಿ ಕಾಣುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ತುಂಬ ಇಂಟರ್ಪ್ರಿಟ್ ಮಾಡಬೇಡಿ ಅಂತ ಹೇಳುತ್ತೆ. ಅಂದರೆ ಇಂಟ್ರಪ್ಟ್ ಮಾಡಬೇಡಿ ಬೇರೆಯವ್ರಿಗೆ, ನಂಗೆ ಅದು ಬೇಕು, ನಾನು ಮೀಟ್ ಆಗೋಣ, ಸೊ ಮೇ ಬಿ ನಾವು ಯಾವಾಗ ಮೀಟ್ ಆಗ್ತೀವಿ, ನಾವು ಯಾವಾಗ ತೊಗೊಳ್ತೀವಿ, ಯಾವಾಗ ಹೋಗ್ತೀವಿ, ಈ ಥರ ಅದರ್ ಪರ್ಸನ್ಗೆ ನೀವು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ಅಥವಾ ಅದರ್ ಪರ್ಸನ್ ನಿಮಗೆ ತುಂಬ ಹಿಂದೆ ಬಿದ್ದು ರಶ್ ಮಾಡಿ ಪದೇ ಅಂತ ಹೇಳುತ್ತೆ. ಕೆಲವ್ರಿಗೆ ಹೊಸ ಪರ್ಸನ್ ಬರುವಂಥ ಚಾನ್ಸಸ್ ಇದೆ. ಇನ್ನು ಕೆಲವ್ರಿಗೆ ಫ್ಲರ್ಟಿಂಗ್ ಎನರ್ಜಿ ಇದೆ. ಅವ್ರಿಗೆ ರಿಯಾಕ್ಟ್ ಮಾಡಬೇಡಿ. ನೀವು ಯಾರನ್ನಾದರೂ ಬಿಟ್ಬಿಡಬೇಕು, ಮೂವ್ ಆನ್ ಆಗಬೇಕು, ಬ್ರೇಕಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಆಲ್ರೆಡಿ ಮಾಡ್ಕೊಂಡಿದ್ರೆ, ಸೊ ನಾರ್ಮಲಿ ನೀವು ಫ್ರೆಂಡ್ಸ್ ಥರ ಕ್ಯಾಜುವಲ್ ಥರನೇ ಇರೋರಾಗಿದ್ರು ಕೂಡ ಅವ್ರು ಟೆಕ್ಸ್ಟ್ ಮೆಸೇಜಸ್ಗೆ, ಅಥವಾ ಅವ್ರು ನಿಮ್ಮ ಜೊತೆ ಕೆಲಸ ಮಾಡೋರಾಗಿರಲಿ, ಏನೇ ಆಗಿರಲಿ, ಅವ್ರು ಏನೇ ಜೋಕ್ ಮಾಡಿದರು ಅಥವಾ ಏನೇ ಟೆಕ್ಸ್ಟ್ ಮಾಡಿದರು, ರಿಯಾಕ್ಟ್ ಮಾಡಬೇಡಿ. ಕೆಲವ್ರಿಗೆ ಬೇರೆಯವ್ರ ಫೀಲಿಂಗ್ಸ್ ಜೊತೆ ಆಟ ಆಡೋದೇ ಇಷ್ಟ ಇರುತ್ತೆ. ನೀವೇನಾದರೂ ರಿಯಾಕ್ಟ್ ಅಥವಾ ರೆಸ್ಪಾಂಡ್ ಮಾಡಿದರೆ ಸೊ ಅವ್ರಿಗೂ ಅದರಲ್ಲಿ ಒಂಥರ ಖುಷಿ ಸಿಗುತ್ತೆ. ಮೇ ಬಿ ನೀವು ಇನ್ನೊಂದು ಸರ್ತಿ ನನಗೆ ಟೆಕ್ಸ್ಟ್ ಮಾಡಬೇಡ, ಕಾಲ್ ಮಾಡಬೇಡ ಅಂತ ಹೇಳಿದರೂ ಕೂಡ ಅದೊಂದು ಖುಷಿ ಸಿಗುತ್ತೆ. ಸುಮ್ಮನೆ ಇದ್ಬಿಡಿ, ಡೋಂಟ್ ರೆಸ್ಪಾನ್ಸ್ ಅಂತ ಹೇಳುತ್ತೆ ಕಾರ್ಡ್. ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ, ಬಟ್ ಹೇಳ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಫೋರ್ತ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಸೆಕೆಂಡ್ ಚಾನ್ಸ್ ಕೊಡ್ಬೋದು ಮೀನ ಅಥವಾ ಧನುರ್ ರಾಶಿಯವ್ರಿಗೆ, ಅಥವಾ ಕಟಕ್ ರಾಶಿಯವ್ರಿಗೆ, ಪ್ರಾಬಬ್ಲಿ ಕೆಲವ್ರು ಮಕರ ರಾಶಿಯವ್ರಿಗೂ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತೀವಿ. ಫುಲ್ ಕಾರ್ಡ್ ಎಕ್ಸ್ಬ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಕಾರ್ಡ್ಸ್ ಹೇಳುತ್ತೆ. ಇನ್ನು ಕೆಲವ್ರಿಗೆ 9 ಆಫ್ ಸಾರ್ಡ್ಸ್ ಬಂದಿದೆ ನನಗೆ ಫಿಫ್ತ್ ಕಾರ್ಡ್. ಅದರ್ ಪರ್ಸನ್ ತುಂಬ ಬೈದಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಹೊಸ ಲೈಫ್ ಸಿಗ್ತಾ ಇದೆ, ಆಲ್ರೆಡಿ ನಿಮಗೆ ಹೊಸ ಪಾರ್ಟ್ನರ್ ಸಿಕ್ಕಿದ್ದಾರೆ, ನಿಮ್ಮ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಅನಿಸ್ಬಿಟ್ಟು ತುಂಬ ಸ್ಯಾಡಲ್ಲಿದ್ದಾರೆ. ಅವ್ರಿಗೆ ಗೊತ್ತು ಅವರೇ ಏನೋ ರಾಂಗ್ ಮಾಡಿದ್ದೀನಿ, ನಾನು ಆ ಥರ ಹೇಳಬಾರ್ದಿತ್ತು, ಆ ಥರ ಮಾಡಬಾರ್ದಿತ್ತು, ನನ್ನ ಆಪರ್ಚುನಿಟಿ ಅಥವಾ ನನ್ನ ಲೈಫ್ನ ನಾನೇ ಹಾಳು ಮಾಡಿಕೊಂಡೆ ಅಂತ ಕೂಡ ಅದರ್ ಪರ್ಸನ್ಗೆ ಅನ್ನಿಸ್ತಾ ಇದೆ. ಸಿಕ್ಸ್ತ್ ಕಾರ್ಡ್ ನನಗೆ ಪೇಜ್ ಆಫ್ ಕಪ್ಸ್ ಬಂದಿದೆ. ನಿಮ್ಮ ಬೆಂಕಿ ಜೊತೆ ಆಡ್ತಾ ಇದ್ದೀನಿ ಅಂತ ಅನಿಸ್ಬೋದು. ನಿಮಗೂ ಅಥವಾ ಅದರ್ ಪರ್ಸನ್ಗೂ ಗೊತ್ತಿಲ್ಲ. ಆ ಪರ್ಸನ್ಗೆ ಪುಷ್ ಆ್ಯಂಡ್ ಫುಲ್ ಇಷ್ಟ, ಅಂದರೆ ತುಂಬ ಚೆನ್ನಾಗಿರೋದು ಇಷ್ಟ ಇಲ್ಲ. ಅವಾಗವಾಗ ಜಗಳ ತೆಗೆದ್ಬಿಟ್ಟು, ಅವಾಗವಾಗ ಕೋಪ ಮಾಡ್ಕೊಂಡ್ಬಿಟ್ಟು, ಮಧ್ಯೆ ನೀವು ಅವ್ರನ್ನ ಬ್ಲಾಕ್ ಮಾಡೋದು, ಅವ್ರು ನಿಮ್ಮನ್ನು ಬ್ಲಾಕ್ ಮಾಡೋದು, ಕಮ್ಯುನಿಕೇಷನ್ ಸ್ಟಾಪ್ ಮಾಡೋದು ಕೂಡ ಅವ್ರಿಗೊಂಥರ ಖುಷಿ ಅಂತ ಹೇಳ್ತಾ ಇದೆ. ಡೆವಿಲ್ ಕಾರ್ಡ್ ಇದೆ ಲಾಸ್ಟ್ ಕಾರ್ಡ್. ನನಗೆ ತುಂಬ ಪ್ಯಾನಿಕಲ್ಲಿದ್ದಾರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ, ಅಥವಾ ನೀವು ತುಂಬ ಆಗಷ್ಟಲ್ಲಿ ಪ್ಯಾನಿಕ್ ಆಗಿಬಿಡ್ಬೋದು. ಆ ವ್ಯಕ್ತಿ ನನ್ನಿಂದ ದೂರ ಹೋಗಿಬಿಡ್ತಾರೆ ಅಂತ ಅನಿಸ್ಬೋದು, ಅಥವಾ ಒಂದು ಆಪರ್ಚುನಿಟಿ ನನ್ನಿಂದ ಹೋಗಿಬಿಡುತ್ತೆ ಅಂತ ಅನಿಸ್ಬೋದು. ವರ್ಕ್ ಲೈಫ್ ಕೂಡ ಬ್ಯಾಲೆನ್ಸ್ ಇದೆ. ಇನ್ನು ಸ್ಟಡೀಸ್ ಬಗ್ಗೆ ಹೇಳೋದಾದರೆ 9 ಆಫ್ ಸಾರ್ಡ್ಸ್ ಇದೆ. ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ನೀವು ಚೆನ್ನಾಗಿ ಓದಬೇಕು ಅಥವಾ ಚೆನ್ನಾಗಿ ಏನೋ ಮಾಡಬೇಕು ಅಂದರೆ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಏನಾದರೂ ಕೆಲಸ ಬರುತ್ತೆ, ಯಾರಾದರೂ ಮನೆಗೆ ಬರ್ತಾರೆ, ತುಂಬ ನಿಮಗೆ ಟೈಮ್ ಸಿಗಲ್ಲ ಅಂತ ಕೂಡ ಹೇಳ್ಬೋದು, ಬ್ಯುಸಿಯಾಗಿರ್ತೀರ ಅಂತ. ಕ್ವೀನ್ ಆಫ್ ವಾಂಡ್ಸ್ ಇದೆ. ಯಾರಿಗೂ ನೀವು ಕ್ವೀನ್ ಥರ ಏನಂತಾರೆ ಟ್ರೀಟ್ ಮಾಡಬೇಕು, ಅವ್ರಿಗೆ ಒಂಥರ ರಾಣಿ ಥರ ಇರೋಕ್ಕೆ ಇಷ್ಟಪಡ್ತಾರೆ. ಸೊ ನೀವು ಕೂಡ ಅವ್ರನ್ನ ಕ್ವೀನ್ ಥರ, ಒಂದು ಪ್ರಿನ್ಸಸ್ ಥರ ಟ್ರೀಟ್ ಮಾಡಬೇಕು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡೇ ಆಗಿರ್ಬೋದು. ಇದು ಒಂದು ವಿಷಯದ ಕಡೆ ಗಮನ ಕೊಡಿ. ಅವ್ರು ತುಂಬ ಖುಷಿಯಾಗಿರ್ತಾರೆ ನಿಮ್ಮ ಜೊತೆ.